ಶಾಸಕರ ಹೇಳಿಕೆಯಿಂದ ಕಾಂಗ್ರೆಸ್ ರಾಜ್ಯಪಾಳ್ಯದಲ್ಲಾದಂತಹ ಒಂದು ಭಿನ್ನಮತವನ್ನು ಇದೀಗ ಸರಿಪಡಿಸುವಂತಹ ಕೆಲಸಕ್ಕೆ ಉಸ್ತುವಾರಿಗಳು ಬಂದಿದ್ದಾರೆ ರಾಜ್ಯಕ್ಕೆ. ಕಾಂಗ್ರೆಸ್ನಲ್ಲಿ ಆಂತರಿಕ ಭಿನ್ನಮತ ಸ್ಫೋಟಗೊಂಡಿರುವಂಥದ್ದು. ಅತೃಪ್ತ ಶಾಸಕರಿಗೆ ಸುರ್ಜೇವಾಲಾ ಮದ್ದು ಎರೆಯುವಂತಹ ಕೆಲಸವನ್ನು ಮಾಡ್ತಾರಾ ಅನ್ನೋ ನಿನ್ನೆ ಶಾಸಕರ ಜೊತೆ ಸುರ್ಜೇವಾಲಾ ಮೀಟಿಂಗ್ ಮಾಡಿದ್ರು. ಅಸಮಾಧಾನಿತರ ದೂರನ್ನ ಆಲಿಸಿದ್ದಾರೆ ಉಸ್ತುವಾರಿಗಳು. ಶಾಸಕರ ಮುನಿಸಿಗೆ ಸುರ್ಜೇವಾಲಾ ಸಂಧಾನ ಸೂತ್ರವನ್ನ ಸಿದ್ಧಪಡಿಸಿಕೊಂಡಿದ್ದಾರೆ ಅಂತ ಬಿ.ಆರ್. ಪಾಟೀಲ್ ಸೇರಿ ಹಲವು ನಾಯಕರ ಜೊತೆ ಚರ್ಚೆ ಮಾಡಿದ್ದಾರೆ ಸುರ್ಜೇವಾಲಾ. ವಸತಿ ಹಗರಣ ದಾಖಲೆ ಸಮೇತ ಬಿಆರ್ಪಿ ವಿವರಣೆ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರು. ಆಂತರಿಕ ಭಿನ್ನಮತ ಸ್ಫೋಟ ಆಗಿರುವಂಥದ್ದು ಕಾಂಗ್ರೆಸ್ನಲ್ಲಿ. ಅತೃಪ್ತ ಶಾಸಕರಿಗೆ ಸುರ್ಜೇವಾಲಾ ಮದ್ದನ್ನ ಸಿದ್ಧಪಡಿಸಿಕೊಂಡಿದ್ದಾರೆ. ನಿನ್ನೆ ಮೀಟಿಂಗ್ ಆಯಿತು ಸುರ್ಜೇವಾಲಾ ಅವರು ಶಾಸಕರ ಜೊತೆಗೆ. ನಿನ್ನೆ ಬೆಂಗಳೂರಿಗೆ ಬಂದರು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ. ಈ ಎಲ್ಲ ಅಸಮಾಧಾನಿತರ ಒಂದು ಅಹವಾಲನ್ನು ಕೇಳಿದ್ದಾರೆ. ಇಂದು ಕೂಡ ಮೀಟಿಂಗ್ ಕೂಡ ಆಗಲಿದೆ. ನಿನ್ನೆಯೂ ಕೂಡ ಮೀಟಿಂಗ್ ಆಗಿದೆ ಸುರ್ಜೇವಾಲಾ ಅವರದು. ಬಿ.ಆರ್. ಪಾಟೀಲ್ ಪ್ರಮುಖವಾಗಿ ಅವರ ಕೊಟ್ಟಂತಹ ಒಂದು ಹೇಳಿಕೆ, ಅವರು ಮಾಡಿದಂತಹ ಒಂದು ಆಡಿಯೋ ವೈರಲ್ ಆಗಿತ್ತು. ವಸತಿ ಇಲಾಖೆಯಲ್ಲಿ ಆದಂತಹ ಹಗರಣದ ವಿಚಾರವಾಗಿ, ಭ್ರಷ್ಟಾಚಾರದ ವಿಚಾರವಾಗಿ ಅವರನ್ನು ಕರೆಸಿಕೊಂಡು ನಿನ್ನೆ ಮೀಟಿಂಗ್ ಮಾಡಿರುವಂಥದ್ದು ಸುರ್ಜೇವಾಲಾ. ದಾಖಲೆ ಸಮೇತ ಹೇಳಿದ್ದಾರೆ. ಬಿಆರ್ಪಿ ವಿವರಣೆ ಕೊಟ್ಟಿದ್ದಾರೆ ಬಿ.ಆರ್. ಪಾಟೀಲ್. ವಸತಿ ಇಲಾಖೆಯಲ್ಲಿ ನನಗೆ ಯಾವ ರೀತಿಯಾದಂಥ ಒಂದು ಕಷ್ಟ ಆಯಿತು ಅಂದರೆ ಭ್ರಷ್ಟಾಚಾರದ ವಿಚಾರವಾಗಿ ಆಪ್ತರ ಜೊತೆ ಮಾತಾಡಿದಂಥ ವೈರಲ್ ಏನಾಯಿತು ಆಡಿಯೋ, ಆ ವಿಚಾರವಾಗಿ ದಾಖಲೆ ಸಮೇತ ಸುರ್ಜೇವಾಲಾ ಅವರಿಗೆ ಎಲ್ಲ ವಿವರಣೆ ಕೊಟ್ಟಿದ್ದಾರೆ ಬಿ.ಆರ್. ಪಾಟೀಲ್ ಅವರು. ನಿನ್ನೆ ಮೀಟಿಂಗ್ ಆಗಿರುವಂಥದ್ದು. ಎಲ್ಲ ಒಂದು ಕಡೆ ಆಂತರಿಕ ಭಿನ್ನಮತ ಏನಿದೆಯಲ್ಲ ಸ್ಫೋಟ ಆಗ್ತಾ ಇರುವಂಥದ್ದು ಕಾಂಗ್ರೆಸ್ನಲ್ಲಿ. ಈ ವಿಚಾರವಾಗಿ ಎಲ್ಲ ಅಸಮಾಧಾನಿತರನ್ನು ಸಮಾಧಾನ ಮಾಡುವಂಥ ಕೆಲಸವನ್ನು ಸುರ್ಜೇವಾಲಾ ಮಾಡ್ತಾರಾ? ಇದಕ್ಕೇನಾದರೂ ಸಂಧಾನ ಸೂತ್ರವನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ ಸುರ್ಜೇವಾಲಾ? ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಈಗ ಸ್ಫೋಟಗೊಂಡಿರುವಂತಹ ಒಂದು ಆಂತರಿಕ ಭಿನ್ನಮತ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಒಬ್ಬೊಬ್ಬ ಶಾಸಕರು ತಮ್ಮ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹಾಕ್ತಾ ಇದ್ದಾರೆ. ಇದನ್ನು ಶಮನ ಮಾಡುವಂಥ ಕೆಲಸವನ್ನು ಸುರ್ಜೇವಾಲಾ ಮಾಡ್ತಾರೆ. ಇಂದು ಸಹ ಶಾಸಕರೊಂದಿಗೆ ಸುರ್ಜೇವಾಲಾ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಶಾಸಕರ ಜೊತೆ ಸುರ್ಜೇವಾಲಾ 2ನೇ ದಿನದ ಸಭೆ ನಡೆಸಲಿದ್ದಾರೆ. ಶಾಸಕರ ಜೊತೆ ಸರಣಿ ಸಭೆ ನಡೆಸಲಿರುವ ಸುರ್ಜೇವಾಲಾ. ರಣದೀಪ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ. 20 ಶಾಸಕರ ಜೊತೆ ಸುರ್ಜೇವಾಲಾ 1-to-1 ಚರ್ಚೆ ಇಟ್ಕೊಂಡಿದ್ದಾರೆ. ಇಂದು ಸಹ ಶಾಸಕರೊಂದಿಗೆ ಸುರ್ಜೇವಾಲಾ ಮೀಟಿಂಗ್ ಮಾಡಲಿದ್ದಾರೆ. 2ನೇ ದಿನದ ಸಭೆ ಶಾಸಕರ ಜೊತೆ ಸರಣಿ ಸಭೆ ನಡೆಸಲಿದ್ದಾರೆ ಸುರ್ಜೇವಾಲಾ ಶಾಸಕರ ಜೊತೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ 20 ಶಾಸಕರ ಜೊತೆ 1-to-1 ಚರ್ಚೆ ಇಟ್ಕೊಂಡಿದ್ದಾರೆ. ಆಂತರಿಕ ಭಿನ್ನಮತವನ್ನ ಶಮನ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಸುರ್ಜೇವಾಲಾ ಅನ್ನುವಂಥದ್ದು. 1-to-1 ಮೀಟಿಂಗ್, ಸರಣಿ ಸಭೆ ನಡೆಸಲಿದ್ದಾರೆ ಸುರ್ಜೇವಾಲಾ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ. ನಿಮಗೇನೇ ಅಸಮಾಧಾನ ಇದ್ರೂ ಕೂಡ ನನ್ನ ಹತ್ರ ಬನ್ನಿ, ನಾವು ಮೀಟಿಂಗ್ ಮಾಡೋಣ, 1-to-1 ಚರ್ಚೆ ಮಾಡೋಣ. ಪ್ರತಿಯೊಬ್ಬ ಶಾಸಕರಿಗೂ ಇಷ್ಟಿಷ್ಟು ಸಮಯ ಅಂತ ನಿಗದಿಪಡಿಸಿದ್ದಾರೆ ಸುರ್ಜೇವಾಲಾ ಅವರು, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಗಳು. ನಿಮಗೇನೇ ಅಸಮಾಧಾನ ಇದ್ರೂ ಬನ್ನಿ ಹೇಳಿ, ಎಲ್ಲವನ್ನ ಶಮನ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೇನೆ ಎನ್ನುವಂಥ ನಿಟ್ಟಿನಲ್ಲಿ ಮೀಟಿಂಗ್ ಮಾಡ್ತಾ ಇರುವಂಥದ್ದು ರಣದೀಪ್ ಸುರ್ಜೇವಾಲಾ ಅವರು. ಇಂದು ಕೂಡ 20 ಶಾಸಕರ ಜೊತೆ ಮೀಟಿಂಗ್ ಇಟ್ಕೊಂಡಿದ್ದಾರೆ. 1-to-1 ಚರ್ಚೆ, ಎಲ್ಲರ ಅಹವಾಲನ್ನು ಕೇಳಿ ಈ ಎಲ್ಲ ಆಂತರಿಕ ಭಿನ್ನಮತಕ್ಕೆ ಒಂದು ಸಂಧಾನ ಸೂತ್ರವನ್ನು ಸಿದ್ಧಪಡಿಸ್ಕೊಳ್ತಾರಾ ರಣದೀಪ್ ಸುರ್ಜೇವಾಲಾ, ಅಥವಾ ಇವರೇ ಏನಾದರೂ ನಿರ್ಧಾರ ಕೈಗೊಳ್ತಾರಾ, ಹೈಕಮಾಂಡ್ ಅಂಗಳಕ್ಕೆ ಬಿಡ್ತಾರಾ, ಮುಂದಿನ ನಿರ್ಧಾರಗಳನ್ನು ಯಾವ ರೀತಿ ತಗೊಳ್ತಾರೆ, ಅಸಮಾಧಾನಿತರನ್ನು ಯಾವ ರೀತಿ ಸಮಾಧಾನ ಮಾಡ್ತಾರೆ, ಎಲ್ಲವೂ ಒಂದು ಟಾಸ್ಕ್ ಇರುವಂಥದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರಿಗೆ. ಇಂದು ಕೂಡ 1-to-1 ಚರ್ಚೆ ಇಟ್ಕೊಂಡಿದ್ದಾರೆ ಶಾಸಕರ ಜೊತೆಗೆ. 10 ನಿಮಿಷಗಳ ಸಮಯವನ್ನು ಅವರಿಗೆ ನಿಗದಿಪಡಿಸಿದ್ದಾರೆ. ಶಾಸಕರಾದ ಕೆ.ವೈ. ನಂಜೇಗೌಡ, ಎ.ಸಿ. ಶ್ರೀನಿವಾಸ್, ರಿಜ್ವಾನ್ ಅರ್ಷದ್, ಎನ್.ಎ. ಹ್ಯಾರಿಸ್, ಪ್ರಿಯಾ ಕೃಷ್ಣ, ಎಂ ಕೃಷ್ಣಪ್ಪ, ಶಿವಣ್ಣ, ಶರತ್ ಬಚ್ಚೇಗೌಡ, ಎನ್ ಶ್ರೀನಿವಾಸ್, ಎಚ್.ಸಿ. ಬಾಲಕೃಷ್ಣ, ಇಕ್ಬಾಲ್ ಹುಸೇನ್, ಸಿ.ಪಿ. ಯೋಗೇಶ್ವರ್, ಅಶೋಕ್ ರೈ, ಕೃಷ್ಣಮೂರ್ತಿ ಹಾಗೂ ಪುಟ್ಟರಂಗ ಶೆಟ್ಟಿ, ಇಷ್ಟು ಶಾಸಕರ ಜೊತೆ ಇವತ್ತು ಮೀಟಿಂಗ್ ನಡೆಯುವಂಥದ್ದು. ಗಣೇಶ್ ಪ್ರಸಾದ್, ತನ್ವೀರ್ ಸೇಠ್ ಮತ್ತು ಹರೀಶ್ ಗೌಡ.
ಡಿ ರವಿಶಂಕರ್ ಅನಿಲ್ ಚಿಕ್ಕಮಾದು ಜೊತೆ ಮಾತುಕತೆ ನಡೆಸಲಿದ್ದಾರೆ ಸುರ್ಜೇವಾಲಾ. 1-to-1 ಮೀಟಿಂಗ್ ಇಟ್ಕೊಂಡಿದ್ದಾರೆ ಶಾಸಕರ ಜೊತೆ ಸುರ್ಜೇವಾಲಾ ಅವರು. ಶಾಸಕರಾದಂಥ ಕೆ.ವೈ. ನಂಜೇಗೌಡ, ಎ.ಸಿ. ಶ್ರೀನಿವಾಸ್, ನಾವಿಷ್ಟೊತ್ತು ಹೇಳಿದಂಥ ಹೆಸರುಗಳೇನಿತ್ತಲ್ಲ ಈ ಎಲ್ಲ ಶಾಸಕರ ಜೊತೆ 1-to-1 ಮೀಟಿಂಗ್ ಇಟ್ಕೊಂಡಿದ್ದಾರೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು. ಏನೇ ಒಂದು ಅಹವಾಲಿದ್ರೂ ಕೂಡ ನಮ್ಮ ಮುಂದೆ ಬಂದು ಹೇಳಿ, ಅಥವಾ ಪಕ್ಷದ ವಿಚಾರವಾಗಿ, ಆಡಳಿತದ ವಿಚಾರವಾಗಿ, ಅನುದಾನದ ವಿಚಾರವಾಗಿ ಏನೇ ನಿಮ್ಮ ಅಹವಾಲಿದ್ರೂ ಕೂಡ, ಏನೇ ಅಸಮಾಧಾನ ಇದ್ದರೂ ಕೂಡ ನಮ್ಮ ಹತ್ರ ಬಂದು ಹೇಳಿ, ಇದಕ್ಕೆ ನಾವು ಸಂಧಾನ ಸೂತ್ರವನ್ನು ಕಂಡು ಹಿಡಿದುಕೊಳ್ಳೋಣ. ಅಂದರೆ ಬಹಿರಂಗವಾಗಿ ತಾವುಗಳು ಈ ರೀತಿಯಾಗಿ ಅಸಮಾಧಾನವನ್ನು ಹೊರಹಾಕಬೇಡಿ, ಅದು ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಡ್ಯಾಮೇಜ್ ಆಗುವಂಥದ್ದು. ಆದ್ದರಿಂದ ಇದು ಪ್ರತಿಪಕ್ಷಗಳಿಗೆ ಒಂದು ಆಹಾರದ ರೀತಿ ಆಗಿಬಿಡುತ್ತೆ ರಾಜ್ಯ ಸರ್ಕಾರವನ್ನು ಟೀಕಿಸೋದಕ್ಕೆ. ಈ ರೀತಿಯಾದಂಥ ಒಂದು ನಡೆ ಸರಿಯಲ್ಲ. ಆದ್ದರಿಂದ ನಾನೇ ಬಂದಿದ್ದೀನಿ, ನನ್ನ ಹತ್ರನೇ ಬನ್ನಿ, 1-to-1 ಚರ್ಚೆ ಮಾಡೋಣ. ಏನೇ ಅಸಮಾಧಾನ ಇದ್ದರೂ ಕೂಡ ಬಂದು ಹೇಳ್ಕೊಳ್ಳಿ, ನಾವು ಅದಕ್ಕೆಲ್ಲವೂ ಸಂಧಾನವನ್ನು ಕಂಡು ಹಿಡ್ಕೊಳ್ಳೋಣ ಅನ್ನುವಂಥ ರೀತಿಯಲ್ಲಿ 1-to-1 ಚರ್ಚೆ ಇಟ್ಕೊಂಡಿರುವಂಥದ್ದು ಸುರ್ಜೇವಾಲಾ ಅವರು. 20 ಶಾಸಕರ ಜೊತೆ ಇವತ್ತು ಮೀಟಿಂಗ್ ಆಗುವಂಥದ್ದು. ಸೊ ನೋಡಬೇಕಾಗಿದೆ ಎಲ್ಲ ಅಸಮಾಧಾನಿತರು ಸಮಾಧಾನಗೊಳ್ತಾರ, ಯಾವ ರೀತಿಯಾದಂಥ ಒಂದು ನಡೆ ಆಗುತ್ತೆ ರಣದೀಪ್ ಸುರ್ಜೇವಾಲಾ ಅವ್ರದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿರುವಂಥ ಭಿನ್ನಮತ ಶಮನ ಆಗುತ್ತಾ, ಮುಖ್ಯಮಂತ್ರಿಗಳ ಗಾದಿ ಹಾಗೆ ಉಳಿಯುತ್ತಾ, ಅಥವಾ ಅದರಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ, ಶಾಸಕರು ಯಾರಾದರೂ ರೆಬೆಲ್ ಆಗೋರಿದ್ದಾರಾ, ಈ ರೀತಿಯಾದಂಥ ಒಂದಷ್ಟು ಚರ್ಚೆಗಳೇನು ನಡೀತಾ ಇದೆಯಲ್ಲ ಭ್ರಷ್ಟಾಚಾರದ ವಿಚಾರವಾಗಿ, ಪ್ರತಿಪಕ್ಷಗಳು ಮಾಡುವಂಥ ಆರೋಪಕ್ಕೆ ಯಾವ ರೀತಿಯಾದಂಥ ಒಂದು ಇವರು ಡಿಫೆಂಡ್ ಯಾವ ರೀತಿ ಮಾಡ್ಕೊಳ್ತಾರೆ ಸರ್ಕಾರವನ್ನು, ಇದೆಲ್ಲವನ್ನು ಕಾದು ನೋಡಬೇಕಾಗಿರುವಂಥದ್ದು. ಒಟ್ಟಾರೆ ಈ ಎಲ್ಲ ಭಿನ್ನಮತವನ್ನು ಶಮನ ಮಾಡುವಂಥ ಕೆಲಸವನ್ನು ಸುರ್ಜೇವಾಲಾ ಮಾಡೋದಕ್ಕೆ ಮುಂದಾಗಿರುವಂಥದ್ದು.